ನಮಸ್ತೆ. ಏನು ದಿನೇ ದಿನೇ ಅಕ್ಕಿ ಬೆಲೆ ಜಾಸ್ತಿ ಆಗ್ತಾ ಇರೋ ಕಾರಣ ಏನು ಅಂದರೆ, ಒಂದು ಕಡೆ ಮಳೆ ಕೊರತೆ ಆಗಿದೆ. ಇನ್ನೊಂದು ಕಡೆ ನಮ್ಮ ಸನ್ಮಾನ್ಯ ಮುಖ್ಯಮಂತ್ರಿಗಳು ಏನು ಡ್ಯಾಮಲ್ಲಿ ನೀರಿಲ್ಲದೆ ಇರೋ ಕಾರಣ, ತುಂಗಭದ್ರಾ ಡ್ಯಾಮಲ್ಲಿ ನೀರಿನ ಕೊರತೆ ಇರೋದ್ರ ಕಾರಣ ನಾವು ನೀರು ಬಿಡಲ್ಲ ಅಂತ ಹೇಳಿದ್ರಿಂದ ಮತ್ತೊಮ್ಮೆ ಜಾಸ್ತಿ ಆಗಿದೆ. ಹಾಗೂ ಆಹಾರ ನಾಗರಿಕ ಸರಬರಾಜು ಇಲಾಖೆ ಅಧಿಕಾರಿಗಳು ಸಂಪೂರ್ಣ ನಿರ್ಲಕ್ಷ್ಯತನದಿಂದ ವರ್ತನೆ ಮಾಡ್ತಾಯಿದ್ದಾರೆ. ಯಾಕೆಂದರೆ ಈ ಎಕ್ಸ್ಪೋರ್ಟ್‌ನ ಕೊಡಬಾರ್ದಾಗಿತ್ತು. ಆ್ಯಕ್ಚುಲಿ ರಾಜ್ಯ ಸರ್ಕಾರ ಕೇಂದ್ರ ಸರ್ಕಾರಕ್ಕೆ ಮನವಿ ಮಾಡಬೇಕಾಯಿತು. ಈ ರಾಜ್ಯದಲ್ಲಿ ಆ, ಏನು ಅಕ್ಕಿ ದಾಸ್ತಾನು ಕಮ್ಮಿ ಇದೆ, ಹಾಗಾಗಿ ಕೊಡಬಾರ್ದು ಅಂತ. ಬಟ್ ಅದರಲ್ಲೂ ಕೂಡ ವಿಫಲ ಆಗಿದ್ದಾರೆ. ಒಟ್ಟಿನಲ್ಲಿ ಸಾಮಾನ್ಯ ಜನತೆ, ಬಡವರು ಮತ್ತು ತುಂಬ ದಿನಗೂಲಿ ನೌಕರರಿಗೆ ಇದರಿಂದ ಹೆಚ್ಚಿಗೆ ಹೊರೆ ಆಗುತ್ತೆ. ಮತ್ತೊಮ್ಮೆ ಎಲ್ಲ ಅಕ್ಕಿ ಬೆಲೆ ಜಾಸ್ತಿ ಆದ ತಕ್ಷಣ ಪ್ರತಿಯೊಂದೂ ಜಾಸ್ತಿ ಆಗ್ಬೋದು. ಹೋಟೆಲ್ಲು ಇದಾಗ್ಬೋದು. ಅಕ್ಕಿ ಜಾಸ್ತಿ ಆಗಿದೆ, ಬೇಳೆ ಜಾಸ್ತಿ ಆಗಿದೆ, ತೊಗರಿಬೇಳೆ, ಉದ್ದಿನಬೇಳೆ, ಕಡಲೆಬೇಳೆ, ಕಡಲೆಕಾಯಿ ಬೀಜ ಪ್ರತಿಯೊಂದರ ಬೆಲೆ ಜಾಸ್ತಿ ಆಗಿದೆ. ಆದರೂ ಕೂಡ ಈ ಸರ್ಕಾರಕ್ಕೆ ಏನೂ ಅನಿಸ್ತಾ ಇಲ್ಲ. ಸನ್ಮಾನ್ಯ ಮುಖ್ಯಮಂತ್ರಿಗಳು ಇದು ಬಡವರ ಬಗ್ಗೆ, ಇದ್ರ ಬಗ್ಗೆ ಏನು ಮಧ್ಯಮ ವರ್ಗದವ್ರ ಬಗ್ಗೆ ಯೋಚನೆ ಇಲ್ಲ. ಅವರು ಬೇರೆ ಇದರೊಳಗೆ ಬ್ಯುಸಿಯಾಗಿದ್ದಾರೆ. ಹಾಗಾಗಿ ಮುಖ್ಯಮಂತ್ರಿಗಳು ತಕ್ಷಣ ಹಾಗೂ ಅಧಿಕಾರಿಗಳಿಗೆ ಸೂಚನೆ ನೀಡಬೇಕು. ಅಕ್ಕಿ ಎಲ್ಲಿ ಮಿಲ್ಗಳಲ್ಲಿ ಸ್ಟಾಕ್ ಇದೆ ಅದನ್ನು ಸ್ಟಾಕ್ ಲಿಮಿಟ್ ಮಾಡಬೇಕು ಅಂತ ಹೇಳಿ ಈ ಮೂಲಕ ಒತ್ತಾಯ. ನ್ಯೂಸ್ ಫಸ್ಟ್, ನಿರ್ಭೀತಿಯಿಂದ ನಿಮ್ಮ ಪರವಾಗಿ.